ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಸ್ನೇಹಿತರೆ, ನೀವು ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಏನೋ ಅಜ್ಞಾತ ಶಕ್ತಿ ಕೆಲಸ ಮಾಡ್ತಾ ಇದೆ ಅನ್ನಿಸುವ ಭಾವನೆ ಅನುಭವಿಸ್ತಾ ಇದ್ದೀರಾ. ಎಲ್ಲವೂ ನಿಧಾನವಾಗಿ ಸಾಗ್ತಾ ಇದೆ ಅನ್ನಿಸ್ತಾ ಇದ್ರೂ ಕೂಡ ಒಳಗೆ ಒಂದು ದೊಡ್ಡ ಬದಲಾವಣೆ ನಡೀತಾ ಇದೆ. ಈ ಅನುಭವ ಸಾಮಾನ್ಯವಲ್ಲ. ಇದು ನಿಮ್ಮ ಜೀವನದಲ್ಲಿ ಆರಂಭವಾಗುತ್ತಿರುವ ಹೊಸ ಅಧ್ಯಾಯದ ಸಂಕೇತ. ವೃಷಭ ರಾಶಿಯವರೇ, ನೀವು ಭೂತತ್ವದವರು. ಸ್ಥಿರತೆ ನಿಮ್ಮ ಗುಣ, ಸಹನೆ ನಿಮ್ಮ ಶಕ್ತಿ. ಆದರೆ ಕಳೆದ ಕೆಲವು ಸಮಯದಿಂದ ನಿಮ್ಮ ಸಹನೆಯನ್ನೇ ಪರೀಕ್ಷೆ ಮಾಡಲಾಗುತ್ತಿದೆ. ನೀವು ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ, ಆದರೆ ನಿಮಗೆ ಆಗಿರುವ ಅನ್ಯಾಯಗಳು ನಿಮ್ಮ ಮನಸ್ಸಿಗೆ ನೋವು ತಂದಿವೆ. ನೀವು ಬಹಳಷ್ಟು ಜನರನ್ನು ನಂಬಿದ್ದೀರಿ, ಆದರೆ ಅವರು ನಿಮ್ಮ ವಿಶ್ವಾಸಕ್ಕೆ ಧಕ್ಕೆ ತಂದಿದ್ದಾರೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗದೆ ನೀವು ಒಳಗೊಳಗೆ ಕುಗ್ಗಿದ್ದೀರಿ. ಕೆಲವೊಮ್ಮೆ ನೀವು ನನ್ನ ಭಾಗ್ಯವೇ ಹೀಗೇನಾ ಅಂತ ಪ್ರಶ್ನೆ ಮಾಡಿದ್ದೀರಿ. ಆದರೆ ಈಗ ಗಮನಿಸಿ, ಈ ಎಲ್ಲ ನೋವಿನ ಹಿಂದೆ ಒಂದು ದೈವಿಕ ಯೋಜನೆ ಇದೆ. ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ಬರಲು ಸಿದ್ಧವಾಗಿದೆ. ಮುಂದಿನ 48 ಗಂಟೆಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಸಮಯ. ಯಾಕೆಂದರೆ ಒಂದು ಅಚ್ಚರಿಯ ಘಟನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ನೀವು ನಿರೀಕ್ಷಿಸದ ರೀತಿಯಲ್ಲಿ ಒಂದು ಶುಭ ಸುದ್ದಿ ಬರುತ್ತೆ. ಅದು ಹಣಕಾಸಿನ ವಿಷಯ ಆಗಿರ್ಬೋದು, ಅಥವಾ ಉದ್ಯೋಗದಲ್ಲಿ ಒಂದು ದೊಡ್ಡ ಅವಕಾಶ ಆಗಿರಬಹುದು. ವೃಷಭ ರಾಶಿಯವರೇ, ಲಕ್ಷ್ಮೀ ದೇವಿಯ ಕೃಪೆ ಈಗ ನಿಮ್ಮ ಮೇಲೆ ಬೀಳ್ತಾ ಇದೆ. ಇದು ಕೇವಲ ಹಣವಲ್ಲ, ಇದು ನಿಮ್ಮ ಮನಸ್ಸಿಗೆ ಶಾಂತಿ, ನಿಮ್ಮ ಮನೆಗೆ ನೆಮ್ಮದಿ, ನಿಮ್ಮ ಜೀವನಕ್ಕೆ ಗೌರವ ತರುತ್ತೆ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಏನಾಯಿತು? ಹಣ ಬಂದರೂ ಉಳಿಲಿಲ್ಲ, ಅನಗತ್ಯ ಖರ್ಚುಗಳು, ಸಾಲದ ಒತ್ತಡ, ಕುಟುಂಬದ ಸಮಸ್ಯೆಗಳು ಇವೆಲ್ಲವೂ ನಿಮ್ಮ ಶಕ್ತಿಯನ್ನು ಕುಂದಿಸಿವೆ. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. ನೀವು ನಿಧಾನವಾಗಿ ಆರ್ಥಿಕವಾಗಿ ಸ್ಥಿರವಾಗ್ತೀರಾ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ನೀವು ಮಾಡುತ್ತಿರುವ ಕೆಲಸಗಳಿಗೆ ಬೆಲೆ ಸಿಗುತ್ತೆ. ಆದರೆ ಒಂದು ಮುಖ್ಯ ಎಚ್ಚರಿಕೆ, ನಿಮ್ಮ ಯೋಜನೆಗಳನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಯಶಸ್ಸನ್ನು ಮೌನವಾಗಿ ಕಟ್ಟಿಕೊಳ್ಳಿ. ಯಾಕೆಂದರೆ ನಿಮ್ಮ ಸುತ್ತಲೂ ಇರುವ ಕೆಲವರು ನಿಮ್ಮ ಪ್ರಗತಿಯನ್ನು ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಈ ಸಮಯದಲ್ಲಿ ನೀವು 3 ಮುಖ್ಯ ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ಮೊದಲನೆಯದು ಧೈರ್ಯ, ಯಾವುದೇ ಪರಿಸ್ಥಿತಿಯಲ್ಲಿ ಹಿಂಜರಿಬೇಡಿ. ಎರಡನೆಯದು ವಿವೇಕ, ಯಾರನ್ನು ನಂಬಬೇಕು ಎಂಬುದನ್ನು ಸರಿಯಾಗಿ ನಿರ್ಧರಿಸಿ. ಮೂರನೆಯದು ನಿಯಂತ್ರಣ, ನಿಮ್ಮ ಖರ್ಚುಗಳ ಮೇಲೆ ನಿಯಂತ್ರಣ ಇರಲಿ. ವೃಷಭ ರಾಶಿಯವರೇ, ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಮನೆಗೆ ಒಂದು ಶುಭ ಸುದ್ದಿ ಬರಲಿದೆ. ಅದು ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಸಂತೋಷದ ವಿಷಯ ಆಗಿರಬಹುದು, ಅಥವಾ ನೀವು ಬಹುಕಾಲದಿಂದ ಕಾಯುತ್ತಿದ್ದ ಫಲಿತಾಂಶ ಆಗಿರಬಹುದು. ಸಂಬಂಧಗಳ ವಿಚಾರದಲ್ಲಿ ಕೂಡ ಬದಲಾವಣೆಗಳು ಆಗಲಿವೆ. ನಿಮ್ಮನ್ನು ದೂರವಾಗಿದ್ದವರು ಮತ್ತೆ ನಿಮ್ಮ ಬಳಿ ಬರ್ತಾರೆ. ಆದರೆ ಇಲ್ಲಿ ನೀವು ಜಾಗರೂಕರಾಗಿರಬೇಕು. ಎಲ್ಲರನ್ನ ಮತ್ತೆ ನಂಬೇಡಿ. ಹಣಕಾಸಿನ ವಿಷಯದಲ್ಲಿ ನೀವು ಈಗ ಒಂದು ಹೊಸ ಹಾದಿ ಹಿಡಿತೀರಾ. ಉಳಿತಾಯ ಹೆಚ್ಚಾಗುತ್ತೆ, ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತೆ. ಕೆಲವರಿಗೆ ಹೊಸ ವ್ಯವಹಾರ ಆರಂಭಿಸುವ ಅವಕಾಶ ಸಿಗಬಹುದು. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಗುರುತಿಸಿಕೊಳ್ಳುವ ಸಮಯ ಬಂದಿದೆ. ನಿಮ್ಮ ಮೇಲಾಧಿಕಾರಿಗಳು ನಿಮ್ಮನ್ನು ಗಮನಿಸ್ತಾರೆ. ನಿಮ್ಮ ಪ್ರತಿಭೆಗೆ ಬೆಲೆ ಸಿಗುತ್ತೆ. ಕೆಲವರಿಗೆ ಪದೋನ್ನತಿ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಶುಭ ಸಮಯ. ನಿಮ್ಮ ಗಮನ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತೆ. ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತೆ. ಆದರೆ ಒಂದು ಸೂಚನೆ, ಮುಂದಿನ 72 ಗಂಟೆಗಳ ಕಾಲ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಯೋಚನೆ ಮಾಡಿ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಸಮಸ್ಯೆ ತರಬಹುದು. ಪ್ರತಿದಿನ ಬೆಳಿಗ್ಗೆ ನಿಮ್ಮ ಇಷ್ಟ ದೇವರನ್ನು ಸ್ಮರಿಸಿ, ಒಂದು ದೀಪ ಹಚ್ಚಿ, ಸಾಧ್ಯವಾದರೆ ಶುಕ್ರವಾರ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ. ಇದು ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ವೃಷಭ ರಾಶಿಯವರೇ, ನೀವು ಸೋತಿಲ್ಲ, ನೀವು ಕೇವಲ ಕಾಯ್ತಾ ಇದ್ದೀರಿ. ಈಗ ನಿಮ್ಮ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡ್ತಾ ಇದೆ. ನಿಮ್ಮ ಕನಸುಗಳು ನನಸಾಗುವ ಸಮಯ ಬಂದಿದೆ. ಧೈರ್ಯವಾಗಿ ಮುಂದೆ ಸಾಗ್ರಿ. ದೈವ ನಿಮ್ಮ ಜೊತೆ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ, ಮತ್ತು ಕಮೆಂಟಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಬರೀರಿ. ನಿಮ್ಮ ಜೀವನದಲ್ಲಿ ಐಶ್ವರ್ಯ ತುಂಬಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.